ಸುಡುವ ಬಿಸಿಲಿನಿಂದ ಕಂಗೆಟ್ಟಿದ್ದ ಸಿಲಿಕಾನ್ ಸಿಟಿ ಜನರಿಗೆ ನಿನ್ನೆಯ ಮಳೆ ತಂಪು ತಂದಿದೆಯಾದರೂ ಈ ಮಳೆ ಸೃಷ್ಟಿಸಿದ ಅವಾಂತರಗಳು ಅಷ್ಟಿಷ್ಟಲ್ಲ. ಈ ಆಕಸ್ಮಿಕ ಮಳೆ ಮತ್ತು ಗಾಳಿ ನಗರದ ಮೂಲಸೌಕರ್ಯವನ್ನೇ ಅಲುಗಾಡಿಸಿಬಿಟ್ಟಿದೆ. ಹಲವು ಆಟೋ ಕಾರುಗಳು ಕಜಮಾಗಿವೆ. ಇನ್ನು ಕೆಲ ರಸ್ತೆಗಳು ಬಂದಾಗಿದ್ವು. ಒಂದೇ ಒಂದು ಮಳೆಗೆ ಜನ ಕಂಗಾಲಾಗಿದ್ದಾರೆ. ಬೆಂಗಳೂರಿನಲ್ಲಿ ಸುರಿದ ಮಳೆಗೆ ರಸ್ತೆಗುರುಳಿದ ಮರಗಳು. ಜಿಬಿಎಸ್ ಸಿಬ್ಬಂದಿಗಳಿಂದ ಮರಗಳ ತೆರವು ಕಾರ್ಯಾಚರಣೆ. ಬಿಸಿಲಿನ ತಾಪದಿಂದ ಕಂಗಾಲಾಗಿದ್ದ ಬೆಂಗಳೂರಿಗರಿಗೆ ನಿನ್ನೆ ಸುರಿದ ಮಳೆ ತಂಪು ನೀಡುವ ಬದಲು ಆತಂಕ ತಂದೊಡ್ಡಿದೆ. 37 ಡಿಗ್ರಿ ಸೆಲ್ಸಿಯಸ್ ತಲುಪಿದ್ದ ಬಿಸಿಲಿಗೆ ಬ್ರೇಕ್ ಹಾಕಿದ ವರುಣ ಕೇವಲ ಕೆಲವೇ ಗಂಟೆಗಳಲ್ಲಿ 110.7 ಮಿಲಿಮೀಟರ್ ಮಳೆ ಸುರಿಸುವ ಮೂಲಕ ನಗರವನ್ನು ಕೆರೆಯಂತಾಗಿಸಿದ್ದಾನೆ. ಈ ಮಳೆ ಮತ್ತು ಗಾಳಿಯ ಆರ್ಭಟಕ್ಕೆ ನಗರದ ವಾತಾವರಣವೇ ತಲ್ಲಣಗೊಂಡಿದೆ. ಮಲ್ಲೇಶ್ವರಂ, ರಾಜಾಜಿನಗರದ ಇಎಸ್ಐ ಆಸ್ಪತ್ರೆ ಬಳಿ ಮರಗಳು ಬಿದ್ದು ಆಟೋಗಳು ಕಜಂಗೊಂಡಿವೆ. ಅದೃಷ್ಟವಶಾತ್ ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇತ್ತ ಕೆಆರ್ ಸರ್ಕಲ್ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತವಾಗಿದ್ದರೆ ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣದ ಪಾರ್ಕಿಂಗ್ನಲ್ಲಿ ಮರ ಬಿದ್ದು ವಾಹನಗಳು ಪುಡಿಪುಡಿಯಾಗಿವೆ. ನಾನು ನಿನ್ನೆ 6:25 ಇರ್ಬೋದು. ಎಲ್ಲ ಅಂಗಡಿ ಪ್ರಾವಿಷನ್ ಸ್ಟೋರ್ ಇದು ಆ್ಯಕ್ಚುಲಿ. ಇಲ್ಲಿ ಬಂದುಬಿಟ್ಟು ಎಲ್ಲ ಒಂದು 4-5 ಜನ ಫ್ಯಾಮಿಲಿ ಈ ಗೇಟ್ ಮುಂದ್ಗಡೆ ನಿಂತ್ಕೊಂಡು ಎಲ್ಲ ಫೋನಲ್ಲಿ ಮಾತಾಡ್ಕೊಂಡು, ಮಳೆ ಬರ್ತಾಯಿತ್ತು, ಇನ್ನೂ ಮರ ಬಿದ್ದಿರಲಿಲ್ಲ, ಗೇಟ್ ಮುಂದೆ ನಿಂತ್ಕೊಂಡು ಎಲ್ಲ ಮಾತಾಡ್ತಾಯಿದ್ರು. ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ, ಅಲ್ಲಿ ಸ್ಟಾಫಲ್ಲಿ ನಾವು ಕೆಲಸ ಮಾಡೋರಲ್ವ, ಪಾಪ ನೆನೀತಾರೋ ಅಂತ ಹೇಳ್ಬಿಟ್ಟು ನಾನು ಚೇರ್ ಹಾಕಿ ಕುಂಡ್ರಿಸಿದೆ. ಒಳಗಡೆ ಕುಂಡ್ರಿಸಿ ಒಂದು 10 ನಿಮಿಷಕ್ಕೆ ಧಮಾರ್ ಅಂತ ಬಿದ್ದೋ ಸೌಂಡು ನೋಡಿದ್ರೆ ಮರ ಬಿದ್ದೋಗ್ಬಿಟ್ಟಿದೆ. ಭಾರಿ ಮಳೆಗೆ ನಗರದಾದ್ಯಂತ ಮರಗಳು ಮತ್ತು ಕುಂಬೆಗಳು ಧರೆಗುರುಳಿವೆ. ಪರಿಸ್ಥಿತಿ ಎಷ್ಟು ಭೀಕರವಾಗಿದೆ ಎಂದರೆ ಜಿಬಿಎ ಕೇಂದ್ರ ಕಂಟ್ರೋಲ್ ರೂಮ್ಗೆ ಸಾವಿರಾರು ಕರೆಗಳು ಹರಿದು ಬರುತ್ತಿವೆ. ಕೇವಲ ಒಂದು ಸಂಜೆಯ ಮಳೆಗೆ ನಗರದಲ್ಲಿ ಬರೋಬ್ಬರಿ 623 ಮರಗಳು ನೆಲಕ್ಕುರುಳಿವೆ. ಮರದ ರೆಂಬೆಗಳು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತವಾಗಿದ್ದು ಜನರು ಮನೆಗೆ ತಲುಪಲು ಅರಸಾಹಸ ಪಡುವಂತಾಗಿದೆ. ಹಾಗಾದರೆ ಬೆಂಗಳೂರಿನ ಯಾವ ಪಾಲಿಕೆಯಲ್ಲಿ ಎಷ್ಟು ಮರಗಳು ಧರೆಗುರುಳಿವೆ ಎಂದು ನೋಡುವುದಾದರೆ, ಎಲ್ಲೆಲ್ಲಿ ಮಳೆ ಹಾನಿ. ಕೇಂದ್ರ ನಗರ ಪಾಲಿಕೆ 70 ಮರಗಳು ಧರಶಾಯಿ, 19 ಕಡೆಗಳಲ್ಲಿ ಜಲಾವೃತ. ಪೂರ್ವ ನಗರ ಪಾಲಿಕೆ 1 ಮರಗಳು ಧರಶಾಯಿ, 5 ಕಡೆಗಳಲ್ಲಿ ಜಲಾವೃತ. ಪಶ್ಚಿಮ ನಗರ ಪಾಲಿಕೆ 101 ಮರಗಳು ಧರಶಾಯಿ, 12 ಕಡೆಗಳಲ್ಲಿ ಜಲಾವೃತ. ಉತ್ತರ ನಗರ ಪಾಲಿಕೆ 28 ಮರಗಳು ಧರಶಾಯಿ, 3 ಕಡೆಗಳಲ್ಲಿ ಜಲಾವೃತ. ದಕ್ಷಿಣ ನಗರ ಪಾಲಿಕೆ 26 ಮರಗಳು ಧರಶಾಯಿ, 29 ಕಡೆಗಳಲ್ಲಿ ಜಲಾವೃತ. ಇನ್ನು ಇಂದು ಬೆಳಂಬೆಳಗ್ಗೆಯಿಂದಲೇ ಜಿಬಿಎ ಅಧಿಕಾರಿಗಳು ಮರ ತೆರವು ಕಾರ್ಯಾಚರಣೆ ನಡೆಸುತ್ತಿದ್ದರು. ಮಧ್ಯಾಹ್ನದ ವೇಳೆಗೆ ಕೇವಲ ಅರ್ಧದಷ್ಟು ಕೆಲಸ ಮಾತ್ರ ಪೂರ್ಣಗೊಂಡಿದೆ. ಇನ್ನು ರಸ್ತೆ ಬದಿಗಳಲ್ಲಿ ಬಿದ್ದಿರುವ ಮರಗಳಿಂದಾಗಿ ವಾಹನ ಸವಾರರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಅಧಿಕಾರಿಗಳು ತಮ್ಮ ಕಾರ್ಯವನ್ನು ಚುರುಕುಗೊಳಿಸದಿದ್ದರೆ ಇಂದು ರಾತ್ರಿಯೂ ಜನರು ನಿನ್ನೆಯಂತೆಯೇ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಲಿದೆ. ಒಂದು ಕಡೆ ಮಳೆ ಬಿಸಿಲಿನ ತಾಪ ಕಡಿಮೆ ಮಾಡಿದರೆ ಮತ್ತೊಂದೆಡೆ ಮರಗಳು ಉರುಳಿ ಸಾವು, ನೋವು ಮತ್ತು ವಾಹನ ಹಾನಿಗೆ ಕಾರಣವಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಮುಂದಿನ 48 ಗಂಟೆಗಳ ಕಾಲ ನಗರದಲ್ಲಿ ಮಳೆ ಮುಂದುವರಿಯಲಿದೆ. ಹೀಗಾಗಿ ಸಾರ್ವಜನಿಕರು ಮಳೆ ಬಂದಾಗ ಮರಗಳ ಕೆಳಗೆ ನಿಲ್ಲಬೇಡಿ ಮತ್ತು ವಾಹನ ಚಲಾಯಿಸುವಾಗ ಜಾಗರೂಕರಾಗಿರಿ ಎಂದು ಎಚ್ಚರಿಕೆ ನೀಡಲಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.